ನೀಡ್ ಟು ಹ್ಯಾವ್ ಎ ಸ್ಟ್ರಾಂಗ್ ಶಿಸ್ತುಬದ್ಧ ಒಂದು ಸಂಘಟನೆ. ಕಾಂಗ್ರೆಸ್ಗೂ ಮತ್ತು ಬಿಜೆಪಿಗೆ ಇರ್ತಕ್ಕಂಥ ಏಕಮಾತ್ರ ವ್ಯತ್ಯಾಸ ಚುನಾವಣೆ ಬರೀ ಪಾಲಿಟಿಕ್ಸ್ ದೃಷ್ಟಿಯಿಂದ ನೋಡೋದಾದರೆ ಬಿಜೆಪಿ ಬಳಿ ಸಂಘ ಇದೆ, ಕಾಂಗ್ರೆಸ್ ಬಳಿ ಆ ರೀತಿಯ ಸಂಘಟನೆ ಇಲ್ಲ. ಬಿಜೆಪಿ ಜಗದೀಶ್ ಹಿರೇಮನಿ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸ್ವಾಗತ ಜಗದೀಶ್ ಅವರೇ. ಸತ್ಯಪ್ರಕಾಶ್ ಅವರೇ, ಕೇಳಿಸ್ತಾ ಇದೆಯಾ ಸರ್ ನನ್ನ ಧ್ವನಿ? ಏನಂದ್ರೆ ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ RSS ಏನು ಅನ್ನುವುದನ್ನು ಅರ್ಥ ಮಾಡಿಸುವ ಪ್ರಯತ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದರೆ ವೆಲ್ ಆ್ಯಂಡ್ ಗುಡ್. ಅದು ದೆವ್ವ ಅನ್ನುವಂಥದ್ದು ಏನು ಮಾಡ್ತು RSS ಅಂತ ನೋಡಿ. ಐ ಥಿಂಕ್ ಆ ದೆವ್ವದ ಒಂದು ಇದು ತಗೊಂಡು ನಾವು ವಾಟ್ ಯು ಮೆಂಟ್, ಪ್ರಿಯಾಂಕ್ ಖರ್ಗೆ ಅವರು ವಾಟ್ ಯು ಮೆಂಟ್ ವಾಟ್ ಗೋಸ್ಟ್ ಅಂತ ಅಂದ್ರೆ ಟುಡೇ RSS ಸಂಘಟನೆ ಏನಿದೆ ಇಟ್ ಇಸ್ ನಾಟ್ ರೆಕಗ್ನೈಸ್ಡ್. ಅವ್ರು ಹೇಳ್ತಾರೆ ನಮ್ಮ ಹತ್ರ 6 ಕೋಟಿ ಕಾರ್ಯಕರ್ತರು, 8 ಕೋಟಿ ಕಾರ್ಯಕರ್ತರು ಯಾರು ಅನ್ನೋದು ಬಹಳ ಮುಖ್ಯ. ನನ್ನ ಸ್ನೇಹಿತರಾದ ಪ್ರಶಾಂತ್ ನಾಟ್ ಅವರು ಬಹಳ ಚೆನ್ನಾಗಿರೋದು. ಗಾಂಧಿ ಕೊಲೆಗೆ ಹೋಗೋದು ನಾವು 1948 ಹೋದ್ರೆ, ಆ ಗಾಂಧಿ ಕೊಲೆ ಆದಾಗ್ಲೂ ಅಲ್ಲಿ ಬಹು ಮುಖ್ಯವಾಗಿ ಗಾಂಧಿ ಕೊಲೆ ಪಾಠಕರು ಯಾರ್ಯಾರು ಅಂದ್ರೆ ಗೋಡ್ಸೆ, ನಾರಾಯಣ ಆಪ್ತೆ, ಅವರ ತಮ್ಮ ಗೋಪಾಲ್ ಗೋಡ್ಸೆ ಮತ್ತೆ ಇನ್ನೊಬ್ಬರು ಇರ್ತಾರೆ. ಇವರೆಲ್ಲರಿಗೂ ಸಂಘದ ಜೊತೆ ನಂಟಿತ್ತು ಅಂತ ಬಹಳ ಕ್ಲಿಯರ್ ಆಗಿದೆ. ಇವರೆಲ್ಲರೂ ಸಾವರ್ಕರ್ ತಂದೆಗಾಗಿ ಸಾವರ್ಕರ್ ಇವ್ರನ್ನ ವಿಜಯ್ ಭವ ಹೇಳಿ ಕಳ್ಸಿರೋ. ವೀರೇಂದ್ರ ಕೆ ಜಾ ಪುಸ್ತಕ ಗಾಂಧಿ ಅಸಾಸಿನ ನೋಡಿದ್ರೆ ಅಲ್ಲೆಲ್ಲ ಉಲ್ಲೇಖ ಇದೆ, ಬಹಳ ಕ್ಲಿಯರ್ ಉಲ್ಲೇಖ ಇದೆ. ಫಾರ್ಮೇಟಿವ್ ಇಯರ್ಸ್ ಆಫ್ RSS ಅಲ್ಲಿ ಹಿಂದೂ ಮಹಾಸಭಾ ಹಾಗೂ RSS ನ ಸಹ ಕಾರ್ಯಕರ್ತರು ಇಬ್ಬರು, ಯಾರು ನಾರಾಯಣ ಆಪ್ತೆ ಆಗ್ಲಿ, ಆಮೇಲೆ ಗೋಪಾಲ್ ಗೋಡ್ಸೆ ಹೇಳಿದರು ಏನಂತ, ನಮ್ಮ ಇಡೀ ಕುಟುಂಬ RSS ಜೊತೆ ಇತ್ತು, ಇದು ನಾವು RSS ಜೊತೆ ಇರಲಿಲ್ಲ ಅನ್ನೋದು ದೊಡ್ಡ ಮಟ್ಟದ ಸುಳ್ಳು ಅಂತ ಬಹಳ ನೊಂದ್ಕೊಂತಾನೆ ಗೋಡ್ಸೆ. ನೀವು ಇನ್ನೊಂದು ಹೇಳ್ತೀನಿ, ಗೋಡ್ಸೆ ಟ್ರಯಲ್ ಟೈಮ್ ಅಲ್ಲಿ RSS ಡಿಸೋನ್ಸ್ ಗೋಡ್ಸೆ, ಅವಾಗ ಗೋಡ್ಸೆ ನೊಂದ್ಕೊಂಡು ಸದಾ ವತ್ಸಲೆ ಹಾಡ್ತಾರೆ ಅಂತ ರೆಫರೆನ್ಸ್ ಇದೆ ಬುಕ್ಗಳಲ್ಲಿ. ಸದಾ ವತ್ಸಲೆ ಹಾಡ್ತಾರೆ ಯಾಕಂದ್ರೆ RSS ಅಂತಿಮವಾಗಿ ನ್ಯಾಯಾಲಯ ಯಾರನ್ನ ತಪ್ಪಿತಸ್ಥರು ಅಂತ ಹೇಳ್ತು, ಯಾರನ್ನ ತಪ್ಪಿತಸ್ಥರು ಅಂತ ಹೇಳಲಿಲ್ಲ. ನನ್ನ ಇವತ್ತು ಡಿಸೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಬಹಳ ನೊಂದ್ಕೊಂತಾರೆ. ಈ ತರ ಇನ್ನೊಬ್ಬ ಕಾರ್ಯಕರ್ತನಿಗೆ ಆಗಬಾರದು ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿರೋದು. ನಾಳೆ ಬೆಳಿಗ್ಗೆ ಏನಾಗುತ್ತೆ, ಇವತ್ತು 30 ಕಾರ್ಯಕರ್ತ RSS ಅವ್ರು ರಿಜಿಸ್ಟರ್ ಆಗಿಲ್ಲ, ಅವ್ರ ಕಾರ್ಯಕರ್ತರು ಯಾರಂತ ಗೊತ್ತಿಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾಳೆ ಬೆಳಿಗ್ಗೆ ಇನ್ನೊಬ್ಬ ಗೋಡ್ಸೆ ಮುಚ್ಕೊಂಡು ಆಧುನಿಕ ಗೋಡ್ಸೆ ಇನ್ನೊಬ್ಬ ಯಾಕಂದ್ರೆ ಕೊಂದು ಬಿಟ್ರೆ ನಾಳೆ ಬೆಳಿಗ್ಗೆ RSS ಹೇಳುತ್ತೆ ನಮಗೂ ಅವ್ರಿಗೆ ಸಂಬಂಧ ಇಲ್ಲ, ನಮ್ಮ ಕಾರ್ಯಕರ್ತನೇ ಅಲ್ಲ ಅಂತ. ಆ ಟ್ರಾನ್ಸ್ಪರೆನ್ಸಿ ಬರ್ಬೇಕು ಅಂದ್ರೆ RSS ಶುಡ್ ನಾಟ್ ರಿಮೈನ್ ಎ ಗೋಸ್ಟ್ ಆರ್ಗನೈಸೇಷನ್, ದೆವ್ವದ ಆರ್ಗನೈಸೇಷನ್. ಇಂಗ್ಲಿಷ್ ಅಲ್ಲಿ ಗೋಸ್ಟ್ ಆರ್ಗನೈಸೇಷನ್ ಅಂದ್ರೆ ಯಾರು ಅಸ್ತಿತ್ವ ಮುಂದೆ ಇಲ್ಲ, ಹಿಂದ್ಗಡೆಯಿಂದ ಆಟ ಆಡ್ತಾರೆ. ಇವತ್ತು ನಿಮ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಸಮಾಜದಲ್ಲಿ ಆನ್ ಎ ಕಂಟಿನ್ಯೂಸ್ ಬೇಸಿಸ್ ಬೆಂಕಿ ಹಚ್ತವ್ರೆ. ಸಾಮಾಜಿಕ ವಸ್ತ್ರವನ್ನು ಯಾವುದು 75 ವರ್ಷದಿಂದ ಈ ಸೆಕ್ಯುಲರಿಸಮ್ ಅನ್ನ ಸಾಮಾಜಿಕ ವಸ್ತ್ರವನ್ನು ನೆಹರು, ವಲ್ಲಭಾಯ್ ಪಟೇಲ್ ಇವರೆಲ್ಲ ಸೇರಿ ಕಟ್ಟಿದಾರೋ, ಈ ಸಾಮಾಜಿಕ ವಸ್ತ್ರವನ್ನು ಚಿಂದಿ ಚಿತ್ರಣವಾಗಿ ದಿವಸ ಬೆಂಕಿ ಹಚ್ತವ್ರೆ. ನಾಲ್ಕು ಅವರು ಕರೆಕ್ಟ್ ಆಗಿ ಹೇಳಿದ್ರು, ಒಂದು ಕಡೆ ಒಂದು ಒಂದು ಕಾರ್ಯಕರ್ತ, ಒಂದು ಸಮಾಜದ ಒಂದು ಸಂಘಟನೆ ಕಾರ್ಯಕರ್ತರು ಬೆಂಕಿ ಹಚ್ತವ್ರೆ. ನಿಮ್ಮ ಕಾಂಗ್ರೆಸ್ ಅಲ್ಲಿ ಬೆಂಕಿ ನಂದಿಸುವವರು ಯಾರಪ್ಪ ಅಂತ ಕರೆಕ್ಟ್. ಬೆಂಕಿ ನಂದಿಸುವ ಸಂಘಟನೆ ನಾವು ಕಟ್ಟಬೇಕು. ಎಲ್ಲಿವರೆಗೂ ಸಮಾಜದಲ್ಲಿ ಬೆಂಕಿ ಹಚ್ಚು ಸಂಘದವರು ಇರ್ತಾರೋ ಅಲ್ಲಿ ಕಾಂಗ್ರೆಸ್ ಬೆಂಕಿ ನಂದಿಸುವ ಫೈರ್ ಫೈಟರ್ಸ್ ನ ಸತ್ಯಪ್ರಕಾಶ್ ಅವರೇ, ಸತ್ಯಪ್ರಕಾಶ್ ಅವರೇ, ಎರಡು ಭಾಗಗಳಿದಾವೆ, 2 ಭಾಗಗಳು. ರಿಜಿಸ್ಟರ್ ದೆಮ್ಸೆಲ್ಫ್ ಟುಡೇ, ಲೆಟ್ ದೆಮ್ ಪುಟ್ ಎ ಲಿಸ್ಟ್ ಆಫ್ ದೇರ್. ನಮ್ಮ ಕಾಂಗ್ರೆಸ್ ಹತ್ರ ಬಂದ್ಬಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದೆಯೇನಪ್ಪ ಅಂದ್ರೆ ನೋಡಪ್ಪ ನಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದು. ನಿಮ್ಮ ಕಾರ್ಯಕರ್ತರು ಯಾರ್ಯಾರಪ್ಪ ನೋಡಪ್ಪ ನಮ್ದೆಲ್ಲ ಲಿಸ್ಟ್ ಆಫ್ ಕಾರ್ಯಕರ್ತರು ಇವರೆಲ್ಲ. RSS ನ ಲಿಸ್ಟ್ ಆಫ್ ಕಾರ್ಯಕರ್ತರು ಯಾರಂತ ಯಾರ ಹತ್ರಲ್ಲ ಇದೆಯಾ? ಅವ್ರು 6 ಕೋಟಿನೋ 8 ಕೋಟಿನೋ 5 ಕೋಟಿನೋ ಹೇಳ್ತಾರಲ್ವ, ಆ ಕಾರ್ಯಕರ್ತರು ಯಾರ್ಯಾರು ಅನ್ನೋ ಒಂದು ಲಿಸ್ಟ್ ಏನಾನ ಇದ್ರೆ ಆವತ್ತು ಗೋಡ್ಸೆ ತಪ್ಪಿಸ್ಕೊಂಡ್ರು, ಆವತ್ತು ಸಾವರ್ಕರ್ ತಪ್ಪಿಸ್ಕೊಂಡ್ರು. ಇವತ್ತು ಆತರ ಆಗ್ಬಾರ್ದು. ಆಧುನಿಕ ಗೋಡ್ಸೆಗಳು, ಆಧುನಿಕ ನಾರಾಯಣ ಆಪ್ತೆಗಳು, ಆಧುನಿಕ ಗೋಪಾಲ್ ಗೋಡ್ಸೆಗಳು ತಪ್ಪಿಸ್ಕೋಬಾರ್ದು ಅಂದ್ರೆ RSS ಸಂಘಟನೆ ಮೇಲೆ ನಮ್ಗೆ ಏನಿಲ್ಲ. ಲೆಟ್ ಇಟ್ ಬಿಕಮ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಹೌದ್ರಿ, ಅಧಿಕಾರದಲ್ಲಿ ಇದ್ರಲ್ಲ ಅಷ್ಟು ವರ್ಷ ಏನ್ ಮಾಡಿದ್ರಿ ಪ್ರಯತ್ನ ಅದಕ್ಕೆ? ಸತ್ಯಪ್ರಕಾಶ್ ಅವರೇ, 1947ರಿಂದ 77ರವರೆಗೆ, 80ರಿಂದ 89ರವರೆಗೆ, 91ರಿಂದ 96ರವರೆಗೆ, 2004ರಿಂದ 14ರವರೆಗೆ ಎಷ್ಟು ವರ್ಷ ಅಧಿಕಾರದಲ್ಲಿದ್ರಿ? ಕೇಂದ್ರದಲ್ಲಿ ಏನ್ ಪ್ರಯತ್ನ ಮಾಡಿದ್ರಿ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ? ಕೇಳಿಸ್ತಾ ಇಲ್ಲ ನನಗೆ.
ಈಗ ನಾನ್ ಕೇಳೋದು ಗುರು ದಕ್ಷಿಣೆ ಅಂತ ಗುರು ಪೂರ್ಣಿಮಾ ದಿವಸ ಲಕೂಟೆಗಳು ಹೋಗ್ತವೆ. ಎಷ್ಟು ಕೋಟಿ ಲಕೂಟೆಗಳು ಹೋಗ್ತವೆ, ಅವು ಯಾರು ಲೆಕ್ಕ ಕೊಡ್ತಾರೆ ಅನ್ನೋದು ಬೇಕಲ್ವಾ ಈ ದೇಶಕ್ಕೆ? ಸೋಕಾಲ್ಡ್ ರಾಷ್ಟ್ರವಾದಿ ಸಂಘಟನೆ, ರಾಷ್ಟ್ರೀಯತೆ ಉಳ್ಳ ಸಂಘಟನೆ, ರಾಷ್ಟ್ರಕ್ಕಾಗಿ ಆ ದುಡ್ಡೆಲ್ಲ ಹೋಗ್ತಾ ಇದೆ ತೋರಿಸ್ಬೇಕಲ್ವಾ ಪ್ರಶಾಂತ್ ನಾಯ್ಡು ಅವರೇ? ಇದು ಸತ್ಯಪ್ರಕಾಶ್ ಅವರೇ, ವಾಯ್ಸ್ ಕೇಳಿಸ್ತಾ ಇದೆಯಾ? ನಮ್ಗೆ ಸರಿಯಾಗಿ ವಾಯ್ಸ್ ಕೇಳಿಸ್ತಿದ್ಯಾ? This year, ಎಕೋ ಇದೆ ಹೇಳಿ. ಓಕೆ, ಅದೇ ಪ್ರಶ್ನೆ ನಾನು ನವೀನ್ ಕರ್ವಾನೆ ಅವರಿಗೆ ತಗೊಳ್ಳೋಣ. ನವೀನ್ ಕರ್ವಾನೆ ಅವರೇ, ತಾವು ಪ್ರಕಾಶ್ ಅವರೇ ಬ್ರೇಕ್ ಹೋಗೋದಕ್ಕಿಂತ ಮುಂಚೆ ಒಂದು ಕ್ವಿಕ್ ಕ್ವಶನ್. ನೀವು ಸಮಸ್ಯೆನ ಐಡೆಂಟಿಫೈ ಮಾಡಿದ್ದೀರಿ ಸರ್, ಸೊಲ್ಯೂಷನ್ ಏನಾದ್ರು ಗೊತ್ತಾಗ್ತಿದ್ಯಾ? ಈಗ ನೋಡಿ, ವೆರಿ ಕ್ಲಿಯರ್ ರಚಿತ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಈಗ ನಮ್ದು ಏನು ಗೊತ್ತಾ, ವಿ ನೀಡ್ ಟು ಫೈಟ್ ಪೊಲಿಟಿಕಲಿ ವಿತ್ ದ ಬಿಜೆಪಿ ಅಂತ ಮಾಡ್ಕೊಳ್ಳಿ. ರಾಜಕೀಯವಾಗಿ ನಾವು ಬಿಜೆಪಿನ ಫೈಟ್ ಮಾಡಬೇಕು, ಸೈದ್ಧಾಂತಿಕವಾಗಿ ನಾವು RSS ನ ಫೈಟ್ ಮಾಡಲೇಬೇಕು. ಇವತ್ತು ಏನಾಗಿದೆ, ಸೈದ್ಧಾಂತಿಕ ಹೋರಾಟ ಅಂತಿಮ ಘಟ್ಟಕ್ಕೆ ಬಂದಿದೆ. ರೀಚ್ ದ ಲಾಜಿಕಲ್ ಎಂಡ್. ಇಲ್ಲಿ ಇವತ್ತು ಹೋರಾಟ ಯಾರ ಮಧ್ಯದಲ್ಲಿ ಅಂದ್ರೆ, ಒಂದು ಕಡೆ ಜಾತಿವಾದಿ ಹಾಗೂ ಕೋಮುವಾದಿಗಳು ಒಂದಾಗಿದ್ದಾರೆ, ಇನ್ನೊಂದು ಕಡೆ ಜಾತ್ಯತೀತ ಶಕ್ತಿಗಳು ಏನಿದ್ದಾರೆ, ಯಾರು ಬೆಂಕಿ ನಂದಿಸುವ ಕೆಲಸ ಮಾಡ್ತಾರೆ, ಅವರೆಲ್ಲ ತಮ್ಮ ಶಕ್ತಿಯನ್ನು ಸದೃಢಗೊಳಿಸ್ತಾ ಇದ್ದಾರೆ. ಯಾರು ಜಾತ್ಯತೀತರು? ಯಾರು ನೋಡಿ, ಮಧ್ಯದಲ್ಲಿ ಬರಬೇಡಿ ಅಂತ ಹೇಳಿ ಟಿ ಹರಿಪ್ರಸಾದ್ ಅವರಾಗ್ಲಿ, ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ ಈ ಸೈದ್ಧಾಂತಿಕ ಹೋರಾಟವನ್ನು ಕರ್ನಾಟಕದ ಮಟ್ಟಕ್ಕೆ ಮುಂಚೂಣಿಯಲ್ಲಿ ತಗೊಂಡೋಗ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಒಂದು ದೊಡ್ಡ ಪಡೆ ರಾಜ್ಯದ ಅಧ್ಯಕ್ಷರು ಅದಕ್ಕೆ ವ್ಯತಿರಿಕ್ತವಾಗಿ ಸತ್ಯಪ್ರಕಾಶ್, ನಿಮ್ ರಾಜ್ಯದ ಅಧ್ಯಕ್ಷರು ನಮಸ್ತೆ ಸದಾ ವತ್ಸಲೆ ಹೇಳಿದ್ರು. ನಿಮ್ ರಾಜ್ಯದ ಅಧ್ಯಕ್ಷರು RSS ಹತ್ತಿರದ ಈಶಾ ಫೌಂಡೇಶನ್ ಜೊತೆ ಹೋಗಿ ಕೂತಿದ್ರು. ನಾನಲ್ಲ ರೀ, ನಾನೇ ಸ್ಪೋಕ್ಸ್ ಪ್ರಶ್ನೆ ಕೇಳಬಾರ್ದ? ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ನೀವು ಪ್ರಿಯಾಂಕ್ ಖರ್ಗೆ ಹರಿಪ್ರಸಾದ್ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ, ನಿಮ್ ರಾಜ್ಯದ ಅಧ್ಯಕ್ಷರು ಹೇಳಿ, ಅವ್ರ ಬಗ್ಗೆನೂ ಹೇಳಿ ಅಲ್ವಾ? ಪ್ರಶಾಂತ್ ನಾಥ್ ಅವರೇ, give me 3 minutes time, you will understand what I want to tell you. Please give me 3 minutes time. ನಾನು ಏನ್ ಹೇಳ್ತೀನಿ, ಇವತ್ತು ಸೈದ್ಧಾಂತಿಕ ಹೋರಾಟ. ಪ್ರಶಾಂತ್ ನಾಥ್ ಅವರೇ, ನೀವು ಪ್ರಜ್ಞಾವಂತರಾದ್ರೆ ನೀವು ನಮ್ ಜೊತೆ ಕೊಡ್ಬೇಕು. ಅತಿ ಪ್ರಜ್ಞಾವಂತರು ಜಾತ್ಯತೀತರಾದ್ರೆ ನೀವು ನಮ್ ಜೊತೆ ಕೊಡ್ಬೇಕು. ಇನ್ನು ಮುಂದೆ ಜಾತಿವಾದಿಗಳು ಹಾಗೂ ಕೋಮುವಾದಿಗಳ ಜೊತೆ ಬಿಟ್ಬಿಡಿ. ಈ ದೇಶಕ್ಕೆ ನಾಳೆ ಸ್ಟುಡಿಯೋಗೆ ಬನ್ನಿ, ಜಾತ್ಯತೀತತೆ ಅಂದ್ರೇನು, ಕೋಮುವಾದ ಅಂದ್ರೇನು ಅಂತ ಚರ್ಚೆ ಮಾಡೋಣ. ಸತ್ಯಪ್ರಕಾಶ್ ಅವರೇ, ಫ್ರಮ್ ಟುಡೇ ನೀವೆಲ್ಲ ದೂರದಲ್ಲಿ ಕೂತ್ಕೊಂಡಾಗ ಬೇಡ, ನಾಳೆ ಸ್ಟುಡಿಯೋಗೆ ಬನ್ನಿ. ಜಾತ್ಯತೀತತೆ ಅಂದ್ರೇನು, ಕೋಮುವಾದ ಅಂದ್ರೇನು ಚರ್ಚೆ ಮಾಡಬೇಕಾಗಿದೆ. ರಾಜಕೀಯ ನಾಯಕರ ವೈಚಾರಿಕತೆಯ ಬಗ್ಗೆ ಸಂಪೂರ್ಣ ಅರಿವಿದೆ, ಹಿಂಗಾಗಿ ನಾನು ಎಲ್ಲೂ ಬರಲ್ಲ, ಚಿಂತೆ ಮಾಡಬೇಡಿ. RSS